ಹೈಕೋರ್ಟ್ ಇವತ್ತು ಸಿಟ್ಟಾಯಿತು. ಸಾರಿಗೆ ಮುಷ್ಕರ ವಾಪಸ್ಸಾಗಿದೆ. ನಾಳೆಯಿಂದ ಎಂದಿನಂತೆ ಸಾರಿಗೆ ಬಸ್ ಸಂಚಾರ ಇರುತ್ತೆ. ಮುಷ್ಕರಕ್ಕೆ ನೀಡಿದಂಥ ತಡೆಯಾಜ್ಞೆಯನ್ನು 2 ದಿನಗಳ ಕಾಲ ವಿಸ್ತರಣೆ ಮಾಡಲಾಗಿದೆ. ಆಗಸ್ಟ್ 7ಕ್ಕೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಅವತ್ತಿಗೆ ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿದೆ. ಹೈಕೋರ್ಟ್ ತರಾಟೆಗೆ ಜಂಟಿ ಕ್ರಿಯಾ ಸಮಿತಿ ತಬ್ಬಿಬ್ಬಾಗುತ್ತೆ. ನಿನ್ನೆ ಕೂಡ ಆದೇಶ ಇತ್ತು, ನಮಗೇನು ಬಂದಿಲ್ಲ, ನಮಗೇನು ಕಾಣಿಸಿಲ್ಲ, ನಮಗೇನು ಕೇಳಿಸಿಲ್ಲ ಎನ್ನುವ ಅರ್ಥದಲ್ಲಿ ಇವತ್ತೊಂದು ಪ್ರತಿಭಟನೆ ನಡೀತಾ ಇತ್ತು. ಹೆಚ್ಚು ಕಡಿಮೆ ಸಂಜೆ ಆಗಲಿಕ್ಕೆ ಸ್ವಲ್ಪ ಹೊತ್ತಿದ್ದ ಕಾಲದವರೆಗೂ ಕೂಡ ಬಸ್ಗಳ ಸಂಚಾರ ಅಷ್ಟಕ್ಕಷ್ಟೇ ಇತ್ತು. ಸಾಯಂಕಾಲದವರೆಗೂ, ಮಧ್ಯಾಹ್ನದ ಮೇಲೆ ಸಾಯಂಕಾಲದ ಒಳಗಡೆ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಆ ಸಮಯದವರೆಗೂ ಕೂಡ ಬಸ್ಗಳ ಸಂಚಾರ ಎಂದಿನಂತೆ ಇರಲಿಲ್ಲ. ಇದ್ರ ಮಧ್ಯದಲ್ಲಿ ಹೈಕೋರ್ಟ್ ಏನು ಮಾಡುತ್ತೆ, ತರಾಟೆಗೆ ತೆಗೆದುಕೊಳ್ತವ್ರನ್ನ. ಏನು ಮಾಡ್ತಾ ಇದ್ದೀರಿ ನೀವು, ಯಾಕೆ ಹೀಗೆ ಮಾಡಿದ್ದೀರಿ ಅಂಥೇಳಿ ಆಗ ಜಂಟಿ ಕ್ರಿಯಾ ಸಮಿತಿ ತಬ್ಬಿಬ್ಬಾಯಿತು. ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ಕೊಡಬೇಕು, ನಮಗೆ ಮುಷ್ಕರ ಸ್ಟಾಪ್ ಆಗಿರೋದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು. ನಿಮ್ಮ ಮುಷ್ಕರದಿಂದ ಜನರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರದು. ಮುಷ್ಕರ ಮುಂದುವರೆಸಿದ್ರೆ ಎಸ್ಮಾ ಅಡಿಯಲ್ಲಿ ಸರ್ಕಾರ ಕ್ರಮ ಜರುಗಿಸಬೇಕಾಗತ್ತೆ. ಆಗಸ್ಟ್ 2ರವರೆಗೂ ಕೂಡ ಪ್ರತಿಭಟನೆ ಮಾಡುವಂತಿಲ್ಲ ಅಂತ ಕೋರ್ಟ್ ಹೇಳಿದೆ. 4 ನಿಗಮಗಳ ನೌಕರರಿಗೆ ಹೈಕೋರ್ಟ್ ಕಡೆಯಿಂದ ನೋಟಿಸ್ ಬಂದಿದೆ. ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತೆ. ಹೈಕೋರ್ಟ್ ಆದೇಶ ಇದ್ದರೂ ಕೂಡ ಅದನ್ನು ಪಾಲಿಸಿಲ್ಲ ಅಂತ ಹೈಕೋರ್ಟ್ಗೆ ಸಹಜವಾಗಿ ಸಿಟ್ಟು ಬಂದಿರುತ್ತೆ. ಅದಕ್ಕೆ ಸಾಮಾನ್ಯ ಜನರನ್ನು ಒತ್ತೆಯಾಗಿಸುವುದನ್ನು ಸಹಿಸಲ್ಲ ನಾನು ಯಾವತ್ತೂ ಕೂಡ. ನಿಮ್ಮ ಬೇಡಿಕೆ ಪರಿಹಾರ ಇದೇನಾದರೂ ಇಟ್ಕೊಳ್ಳಿ ನೀವು, ಆದರೆ ಕಾಮನ್ ಮ್ಯಾನ್ ಇದ್ದಾನಲ್ಲ, ಅವನು ಇದಕ್ಕೇನಕ್ಕೂ ಸಂಬಂಧನೇ ಪಡಲ್ಲ. ಅವನು ಬರ್ತಾನೆ, ಟ್ಯಾಕ್ಸ್ ಕಟ್ತಾನೆ, ಅವನ ಜೀವನ ಅವ್ನು ನೋಡ್ಕೊಂಡು ಹೋಗ್ತಾ ಇದ್ದಾನೆ, ಅವನು ಬಾಡಿಗೆ ಕಟ್ಕೊಳ್ತಾನೆ, ಅವನು ಒದ್ದಾಡ್ತಾನೆ, ಅವನ ಹೆಂಡತಿ ಮಕ್ಕಳು, ಅವ ಕಾಮನ್ ಮ್ಯಾನ್. ನಿಮ್ಮ ಬೇಡಿಕೆ ಈಡೇರಿಸ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಅವನು ದಿನನಿತ್ಯ ಕೆಲಸಕ್ಕೆ ಹೋಗ್ಬೇಕಪ್ಪ. ಅವನು ಬಸ್ಸಿಲ್ಲ ಅಂದರೆ ಆಟೋ, ಬಸ್ಸಲ್ಲಿ ಒಂದು 20 ರೂಪಾಯಿ ಖರ್ಚು ಮಾಡೋ ಕಡೆಗೆ ಆಟೋ 100 ರೂಪಾಯಿ ಕೇಳಬಹುದು, 150 ಕೇಳಬಹುದು, 200 ಕೇಳಬಹುದು. ಓಡಾಡಬೇಕಲ್ಲ ಅವನು, ಕೆಲಸಕ್ಕೆ ಹೋಗಲೇಬೇಕಲ್ಲ ಅವನು. ತೊಂದರೆ ಅವನಿಗೆ ಯಾಕೆ? ಎಸ್ಮಾ ಕಾಯ್ದೆ ಅಡಿಯಲ್ಲಿ ಪದಾಧಿಕಾರಿಗಳನ್ನು ಅರೆಸ್ಟ್ ಮಾಡಬಹುದು. ನಾಳೆ ಮುಷ್ಕರ ನಿಂತಿರುವ ಬಗ್ಗೆ ಮಾಹಿತಿ ನಮಗೆ ಕೊಡಬೇಕು. ಹೈಕೋರ್ಟ್ ಆದೇಶ ಇದ್ದರೂ ಮುಷ್ಕರ ಯಾಕೆ ನಡೆಸಿದ್ರಿ ನೀವು? ನಿಮ್ಮ ಮೇಲೆ ನ್ಯಾಯಾಂಗ ನಿಂದನೆಯ ಕೇಸ್ ಹಾಕ್ತೇವೆ. ಸಾರಿಗೆ ನೌಕರರ ಒಕ್ಕೂಟಕ್ಕೇ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಹೈಕೋರ್ಟ್ ತರಾಟೆಗೆ ಕಕ್ಕಾಬಿಕ್ಕಿಯಾಗಿದ್ದಾರೆ ವಕೀಲರು. ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಪರ ವಕೀಲರು ತಬ್ಬಿಬ್ಬಾಗ್ತಾರೆ ಈ ಒಂದು ವಿಚಾರಕ್ಕೆ. ನಾಳೆ ಯಾವುದೇ ಕಾರಣಕ್ಕೂ ಮುಷ್ಕರ ನಡೆಸಲ್ಲ ಅಂಥೇಳಿ ವಕೀಲರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ವಾಪಸಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಷ್ಕರವನ್ನು ಕೈಬಿಟ್ಟಿಲ್ಲ, ಪೋಸ್ಟ್ಪೋನ್ ಮಾಡಿದ್ದೀವಿ, ಮುಂದೂಡಿದ್ದೀವಿ ಅದನ್ನು ಅಂಥೇಳಿ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ 38 ತಿಂಗಳ ಹಿಂಬಾಕಿ ಬೇಕೇ ಬೇಕು, ಅದನ್ನು ಬಿಡೋಕ್ಕಾಗಲ್ಲ. 38 ತಿಂಗಳ ಹಿಂಬಾಕಿ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಸರ್ಕಾರ ಮಾತುಕತೆ ಕರೆದರೆ ಹೋಗ್ತೀವಿ, ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ ಇಲ್ಲಿ ಅಂತ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ಬರಾವ್ ಹೇಳಿದ್ದಾರೆ. ಸ್ಟ್ರೈಕ್ ಸಸ್ಪೆಂಡ್ ಮಾಡಿದ್ದೀವಿ. ಮುಂದೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಮಾತುಕತೆ ಕರಿಬೋದು, ಕೋರ್ಟ್ಗೆ ಡೈರೆಕ್ಷನ್ ಕೊಡ್ಬೋದು. ಸಿನ್ಸ್ ಕೋರ್ಟ್ ಹ್ಯಾಸ್ ಇಂಟರ್ವೀನ್ಡ್, ವಿ ವೆಯ್ಟ್ ಫಾರ್ ಇಟ್. ಅದು ನಮ್ಮದೇನು ತಕರಾರಿಲ್ಲ. ಮುಷ್ಕರ ಕೈ ಬಿಟ್ಟಿಲ್ಲ, ಮುಂದೂಡಿದ್ವಿ. ನೋಡಿ, ಇಲ್ಲಿದ್ದನ್ನು ಹಿಂಗೆ ಹಾಕಿದ್ದೀವಿ ಅಷ್ಟೇ. ಇಲ್ಲ, ನಾವು ಫುಲ್ 38 ತಿಂಗಳು. ಆ್ಯಂಡ್ yesterday there was a discussion between us and the government. Our main demand was 138 months arrears and wage hike of 25% from 1/1/24.